ಶ್ರೀರಂಗಪಟ್ಟಣದ ಆದಿ ಆರೋಗ್ಯ ಆಶ್ರಮದ ಆಯುರ್ವೇದ ಆಸ್ಪತ್ರೆ ಹಾಗೂ ಡಿಎಂಎಸ್ ಜ್ಞಾನ ಕುಟೀರ ಶಾಲೆಯ ಸಹಯೋಗದಲ್ಲಿ ಪಾಂಡವಪುರ ತಾಲೂಕಿನ ಬೇಬಿ ಗ್ರಾಮದಲ್ಲಿ ಆಯೋಜಿಸಿದ್ದ ಸ್ವರ್ಣಬಿಂದು ಪ್ರಾಶನ ಕಾರ್ಯಕ್ರಮವನ್ನು ಬೇಬಿ ಮಠ ಮತ್ತು ಚಂದ್ರವನ ಆಶ್ರಮದ ಪೀಠಾಧಿಪತಿಗಳಾದ ಡಾ ಶ್ರೀ ಶ್ರೀ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮಿಗಳು ಉದ್ಘಾಟಿಸಿದರು. ನಂತರ ಮಾತನಾಡಿದ ಶ್ರೀಗಳು 12 ವರ್ಷಕ್ಕೊಮ್ಮೆ ಬರುವ ಗುರುಪುಷ್ಯ ಅಮೃತ ಯೋಗದಲ್ಲಿ ಮಕ್ಕಳಿಗೆ ಸ್ವರ್ಣಬಿಂದು ಪ್ರಾಶನ ಮಾಡಿಸಿದರೆ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆ ಸದೃಢವಾಗಿರುತ್ತೆ. ವಿದ್ಯಾರ್ಥಿಗಳಿಗಂತೂ ಈ ಸ್ವರ್ಣಬಿಂದು ಪ್ರಾಶನ ಬಹಳ ಉಪಯೋಗವಾದುದು. ನೆನಪಿನ ಶಕ್ತಿ ಹೆಚ್ಚಿಸುವುದರ ಜೊತೆಗೆ ನಮ್ಮ ದೇಹವನ್ನ ಸಮತೋಲನದಲ್ಲಿಡಲು ಸಹಕಾರಿಯಾಗಿದೆ. ಮುಂದಿನ ದಿನಮಾನಗಳಲ್ಲಿ ಸರ್ಕಾರ ಪಲ್ಸ್ ಪೋಲಿಯೋ ಜೊತೆಗೆ ನಮ್ಮ ಋಷಿಮುನಿಗಳು ನಮಗೆ ಕೊಟ್ಟು ಹೋದ ಸ್ವರ್ಣಬಿಂದು ಪ್ರಾಶನದ ಪರಿಚಯವನ್ನ ಪ್ರತಿ ಗ್ರಾಮದಲ್ಲಿ ಮಾಡಬೇಕೆಂದು ಮನವಿ ಮಾಡಿದರು. ಇದೇ ವೇಳೆ ಆದಿ ಆರೋಗ್ಯ ಆಶ್ರಮದ ಆಯುರ್ವೇದ ಆಸ್ಪತ್ರೆಯ ನಿರ್ದೇಶಕರಾದ ಡಾ ಎನ್ ನಾಗೇಶ್ ರವರು ಮಾತನಾಡಿ, ಪೂಜ್ಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಅರ್ಥಪೂರ್ಣ ಕಾರ್ಯ ಜರುಗಿದೆ. ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಆಯುರ್ವೇದದ ಪಾತ್ರ ಬಹುಮುಖ್ಯವಾದುದು. ನಮಗೆ ಋಷಿಮುನಿಗಳು ಕೊಟ್ಟಿರುವ ಇಂತಹ ವಿದ್ಯೆಗಳನ್ನು ತ್ರಿನೇತ್ರ ಸ್ವಾಮಿಯವರು ಸಮಾಜಕ್ಕೆ ನೀಡ್ತಾ ಇರುವುದು ಶ್ಲಾಘನೀಯ. ಪಾಂಡವಪುರ ಉಪವಿಭಾಗಾಧಿಕಾರಿಗಳಾದ ಕೆಆರ್ ಶ್ರೀನಿವಾಸ್ ರವರು ಕಾರ್ಯಕ್ರಮದ ಬಗ್ಗೆ ಮಾತನಾಡಿ, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ನಮ್ಮ ಮಕ್ಕಳು ಇಂದಿನಿಂದಲೇ ಸದೃಢವಾದರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ದೇಶವನ್ನು ಬಲಿಷ್ಠಗೊಳಿಸಲು ಸಾಧ್ಯ. ಈ ನಿಟ್ಟಿನಲ್ಲಿ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ತ್ರಿನೇತ್ರ ಶ್ರೀಗಳವರು ಬೇಬಿ ಗ್ರಾಮದ ಹಲವು ಶಾಲಾ ಮಕ್ಕಳಿಗೆ ಸ್ವರ್ಣಬಿಂದು ಪ್ರಾಶನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಮಕ್ಕಳಿಗೆ ತಾವೇ ಸ್ವತಃ ಪ್ರಾಶನ ಮಾಡಿಸಿರುವುದು, ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತನೆ ಮಾಡಿರುವುದು ಹಿರಿಮೆಯ ಸಂಗತಿಯಾಗಿದೆ ಅಂತ ಹೇಳಿ ತಿಳಿಸಿದರು. ಈ ಸಂದರ್ಭದಲ್ಲಿ ಚಿಂಚನಸೂರು ಕಲ್ಮಠದ ಶ್ರೀ ಗೌರಿಶಂಕರ ಶಿವಾಚಾರ್ಯ ಸ್ವಾಮಿಗಳು, ಚಂದ್ರವನ ಆಶ್ರಮದ ಆಡಳಿತಾಧಿಕಾರಿಗಳಾದ ಶ್ರೀ ಚಿಕ್ಕತಿಮ್ಮಯ್ಯರವರು, ಡಿಎಂಎಸ್ ಜ್ಞಾನ ಕುಟೀರ ಶಾಲೆಯ ಕಾರ್ಯನಿರ್ದೇಶಕರಾದ ಸುಮಾ ಸಂಜಯ್, ಉದ್ಯಮಿಗಳಾದ ಸಿಎಂ ಗಂಗರಾಜರವರು, ಶಿಲ್ಪಿ ಮಧುಸೂದನ್ ಸೇರಿದಂತೆ ಹಲವರಿದ್ದರು. ಪುಷ್ಯ ನಕ್ಷತ್ರದಲ್ಲಿ ಗುರು ಉಚ್ಚಸ್ಥಾನದಲ್ಲಿರುವಂತ ದಿನ ಅಂತ ಅಂದ್ರೆ ಈ ದಿನ. ಈ ದಿನದಲ್ಲಿ ಇದು 12 ವರ್ಷಕ್ಕೊಮ್ಮೆ ಬರುವಂತ ದಿನ ಅಂತ ಈಗೆಲ್ಲ ಮಾತಾಡ್ತಾ ಇದ್ದಾರೆ. ಆದ್ರೆ 12 ವರ್ಷದಲ್ಲಿ ನೆಕ್ಸ್ಟ್ 12 ವರ್ಷಕ್ಕೆ ಗುರು ಬಂದೇ ಬರ್ತಾನೆ. ಆದ್ರೆ ಉಚ್ಚ ಸ್ಥಾನದಲ್ಲಿರೋದಿಲ್ಲ, ನೀಚ ಸ್ಥಾನದಲ್ಲಿರ್ತಾನೆ. ಯಾರು ಯತಿಗಳ ಶಾಪವನ್ನ ಹಾಕಿರ್ತಾರೋ, ಯಾರಿಗೆ ಗುರು ಬಲ ಇರೋದಿಲ್ವೋ, ಈ ದಿನ ಯಾರು ಗುರುಗಳನ್ನ ಕಾಣ್ತಾರೋ ನೋಡಿ, ಈಗಾಗ್ಲೇ ಎಸಿ ಅವರು ಕಡ್ಲೆಕಾಳು ಅಂತಂದ್ರೆ ಗುರು, ಕಡ್ಲೆಕಾಳು ಅಂತಂದು ನನಗೆ ಕೊಟ್ಟೇ ಬಿಟ್ರು ಆಗ್ಲೇ. ಯಾರು ಗುರುಗಳಿಗೆ ನಮಸ್ಕಾರ ಮಾಡಿ ಭಕ್ತಿಯನ್ನ ಕೊಡ್ತಾರೋ ಅದು ಆಶೀರ್ವಾದನೆ. ಯಾರು ವಸ್ತ್ರವನ್ನ ಕೊಟ್ಟು ನಮಸ್ಕಾರ ಮಾಡ್ತಾರೋ ಅದು ಆಶೀರ್ವಾದನೆ. ಯಾರು ಫಲ ಪುಷ್ಪಗಳನ್ನು ಕೊಡ್ತಾರೋ ಅದು ಒಂದು ರೀತಿ ಅವರ ಭಕ್ತಿಯಿಂದ ಕೊಡುವಂಥದ್ದು. ಯಾರು ಧನ ದಕ್ಷಿಣೆಯನ್ನು ಕೊಡ್ತಾರೋ ಅದು ಒಂದು ಭಕ್ತಿಯಿಂದ ಕೊಡುವಂಥದ್ದು. ಯತಿಗಳ ಒಟ್ಟಾರೆ ಶ್ರದ್ಧೆಯಿಂದ ದರ್ಶನವನ್ನ ಮಾಡುವಂತ ಒಂದು ಸುದಿನ ಇದು. ಅದಕ್ಕೆ ಒಂದ್ ಕಡೆ ಹೇಳ್ತಾರೆ, ಸಾಧು ನಾಂ ದರ್ಶನಂ ಪುಣ್ಯಂ ತೀರ್ಥ ಭೂತಾಯಿ ಸಾಧವಃ ಕಾಲೇನ ಫಲತಿ ತೀರ್ಥಂ ಸದ್ಯ ಸಾಧು ಸಮಾಗಮ ಅಂತೇಳಿ. ಯಾರು ಯತಿಗಳ ದರ್ಶನ ಮಾಡ್ತಾರೋ ಅವರಿಗೆ ಎಲ್ಲಾ ಕ್ಷೇತ್ರಗಳು, ಎಲ್ಲಾ ತೀರ್ಥಗಳು ಅದೇ ಸಂಗಮ ಆಗ್ತದೆ, ಅದರಿಂದ ಒಳಿತಾಗ್ತದೆ ಅನ್ನೋ ಒಂದು ಮಾತನ್ನ ಸುಭಾಷಿತಗಾರ ಒಬ್ಬ ಹೇಳಿದ. ನಾನು ಅವಾಗ್ಲೇ ಹೇಳ್ತಾ ಇದ್ದೆ, ಇದು ಯಾವುದಪ್ಪ ಅಂತಂದ್ರೆ ಗುರು ಪುಷ್ಯ ಅಮೃತ ಯೋಗ ಈ ದಿನ.